ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾರ್ಗಿಲ್ ವಿಜಯ ದಿವಸ್ನಂದೇ ಭಾರತದ ಸೇನೆ ದೊಡ್ಡ ಘೋಷಣೆ ಮಾಡಿದೆ. ಶತ್ರುಗಳ ವಿರುದ್ಧ ಹೋರಾಡೋಕೆ ಹೊಸದಾಗಿ ಆಲ್ ಆರ್ಮ್ಸ್ ಬ್ರಿಗೇಡ್ ರಚಿಸೋದಾಗಿ ಅನೌನ್ಸ್ ಮಾಡಿದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಈ ಘೋಷಣೆ ಮಾಡಿದ್ದಾರೆ. ಈ ಬ್ರಿಗೇಡ್ಗೆ ರುದ್ರ ಅಂತ ಹೆಸರಿಡಲಾಗಿದೆ. ಭಾರತೀಯ ಸೇನೆಯನ್ನು ಆಧುನೀಕರಣಗೊಳಿಸುವ ನಿಟ್ಟಿನಲ್ಲಿ, ಸೇನೆಯನ್ನ ಮಾಡರ್ನ್ ವಾರ್ಫೇರ್ಗೆ ರೆಡಿ ಮಾಡೋ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆ ಅಂತ ಸೇನೆ ಹೇಳಿದೆ. ಶುಕ್ರವಾರವಷ್ಟೇ ಇದಕ್ಕೆ ಸೇನಾ ಮುಖ್ಯಸ್ಥರು ಅಪ್ರೂವಲ್ ಕೂಡ ಕೊಟ್ಟಿದ್ದಾರೆ. ಈ ಬ್ರಿಗೇಡ್ನಲ್ಲಿ ಎಲ್ಲ ರೀತಿಯ ಆಯುಧ ಅದನ್ನು ಬಳಸುವ ಪರಿಣತರು ಇರ್ತಾರೆ. ಸೈನಿಕರು, ಟ್ಯಾಂಕ್ಗಳು, ಆರ್ಟಿಲರಿ, ಸ್ಪೆಷಲ್ ಫೋರ್ಸಸ್, ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ಗಳು ಅಂದರೆ ಡ್ರೋನ್ಗಳು, ಹಾಗೆ ಡ್ರೋನ್ ಲಾಯ್ಟ್ರಿಂಗ್ ಮ್ಯುನಿಷನ್ಸ್ ಎಲ್ಲ ಇರುತ್ತೆ. ಇದೇ ಮಿನಿ ವಾಯುಪಡೆ ಮತ್ತು ಭೂಸೇನೆ ರೀತಿ ಕಂಬೈನ್ಡ್ ಆಗಿ ಎಲ್ಲ ಕೆಲಸ ಮಾಡ್ತಾರೆ ಇವರು. ಈಗ ಆಲ್ರೆಡಿ ಸೇನೆಯ 2 ಇನ್ಫ್ಯಾಂಟ್ರಿ ಬ್ರಿಗೇಡ್ಗಳನ್ನು ರುದ್ರ ಬ್ರಿಗೇಡ್ಗಳನ್ನಾಗಿ ಕನ್ವರ್ಟ್ ಮಾಡಲಾಗಿದೆ ಅಂತಲೂ ಸೇನೆ ಮಾಹಿತಿ ಕೊಟ್ಟಿದೆ. ಜೊತೆಗೆ ಈ ಬ್ರಿಗೇಡ್ನಲ್ಲಿ ಮಾಡರ್ನ್ ವಾರ್ಫೇರ್ನ ವಾರಿಯರ್ಸ್ ಕೂಡ ಇರ್ತಾರೆ. ಫ್ಯೂಚರ್ನಲ್ಲಿ ಸೇನೆಗೆ ಎದುರಾಗೋ ಸೈಬರ್ ಥ್ರೆಟ್ಸ್, ಡ್ರೋನ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ದಾಳಿಗಳನ್ನು ತಡೆಗಟ್ಟೋಕ್ಕೂ ಕೂಡ ಈ ಟೀಮ್ ಕೆಲಸ ಮಾಡುತ್ತೆ. ಸ್ಪೆಷಲ್ ಆಪರೇಷನ್ಸ್ ಅನ್ನು ಕೂಡ ಈ ಬ್ರಿಗೇಡ್ ನಡೆಸುತ್ತೆ. ಭಾರತೀಯ ಸೇನೆ ಮತ್ತಷ್ಟು ಎಫೆಕ್ಟಿವ್ ಆಗಿ ಹೋರಾಡೋಕೆ ಈ ಆಲ್ ಆರ್ಮ್ಸ್ ಬ್ರಿಗೇಡ್ ಅತ್ಯವಶ್ಯಕ ಅಂತ ಸೇನೆ ಹೇಳಿದೆ. ಇದಕ್ಕಾಗಿ ಸೈನಿಕರಿಗೆ ಹೈಟೆಕ್ ವಾರ್ಫೇರ್ ಟ್ರೈನಿಂಗ್ ಕೊಡಲಾಗುತ್ತೆ ಅಂತ ಮತ್ತು ಸೇನೆಯಲ್ಲಿರೋ ಶಸ್ತ್ರಾಸ್ತ್ರಗಳನ್ನು ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಗಳನ್ನು ಅಪ್ಗ್ರೇಡ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಶತ್ರುಗಳ ಪಾಲಿಗೆ ರಣ ಭಯಂಕರ ಪಡೆಯಾಗಿ ಇದು ಕಾಡುತ್ತೆ ಅಂತ ಸೇನೆ ಹೇಳಿದೆ. ಹೀಗಾಗಿ ಇದಕ್ಕೆ ಶಿವರ ಉಗ್ರ ರೂಪವಾದ ರುದ್ರರ ಹೆಸರನ್ನು ಇಡಲಾಗಿದೆ. ಅಲ್ಲದೆ ಗಡಿ ಪ್ರದೇಶಗಳಲ್ಲಿ ಈಗ ಆಲ್ರೆಡಿ ಭೈರವ್ ಲೈಟ್ ಕಮಾಂಡೋ ಬೆಟಾಲಿಯನ್ ಕೂಡ ರಚಿಸಲಾಗಿದೆ. ಪ್ರತಿಯೊಂದು ಬೆಟಾಲಿಯನ್ ಜೊತೆ ಡ್ರೋನ್ ಟೀಮ್ ಕೂಡ ಇದೆ. ಅವರು ಪ್ರತ್ಯೇಕವಾಗಿ ಕಾರ್ಯಾಚರಣೆ ಮಾಡ್ತಾರೆ. ದಿವ್ಯಾಸ್ತ್ರ ಮತ್ತು ಲಾಯ್ಟ್ರಿಂಗ್ ಮ್ಯುನಿಷನ್ಸ್ ಮೂಲಕ ಫೈರ್ ಪವರ್ ಅನ್ನು ಅವ್ರದ್ದು ಇನ್ನೂ ಜಾಸ್ತಿ ಮಾಡಲಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಸ್ವದೇಶಿಯಾಗಿ ನಿರ್ಮಿಸಿ ಅವುಗಳಿಗೆ ಸ್ವದೇಶಿ ಮಿಸೈಲ್ಗಳನ್ನೇ ಅಳವಡಿಸ್ತಾ ಇದ್ದೀವಿ ಅಂತ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ. ಒಟ್ಟಲ್ಲಿ ಸೇನೆಯಲ್ಲಿ ದೊಡ್ಡ ಪ್ರಮಾಣದ ಮಾಡರ್ನೈಸೇಷನ್ ಕೆಲಸ ಅಂತೂ ನಡೀತಾ ಇದೆ. ಮತ್ತೊಂದು ಕಡೆ ಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ರಕ್ಷಣಾ ಇಲಾಖೆ ದೊಡ್ಡ ಹೆಜ್ಜೆ ಇಟ್ಟಿದೆ. ಈಗ ಸ್ವದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಫೈರ್ ಕಂಟ್ರೋಲ್ ರೆಡಾರ್ಗಳ ಖರೀದಿಗಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವ್ರ ಜೊತೆಗೆ 2,000 ಕೋಟಿ ರೂಪಾಯಿನ ಒಪ್ಪಂದ ಮಾಡಿಕೊಂಡಿದ್ದಾರೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಈ ಒಪ್ಪಂದ ಫೈನಲ್ ಆಗಿದೆ. ಈ ಫೈರ್ ಕಂಟ್ರೋಲ್ ರೆಡಾರ್ಗಳನ್ನು ಫೈಟರ್ ಜೆಟ್ಗಳು, ಅಟ್ಯಾಕ್ ಹೆಲಿಕಾಪ್ಟರ್ಗಳು, ಶತ್ರು ಡ್ರೋನ್ಗಳು ಸೇರಿದ ಹಾಗೆ ವಾಯು ಬೆದರಿಕೆಗಳನ್ನು ಪತ್ತೆ ಹಚ್ಚಿ ಫೈರ್ ಮಾಡೋಕೆ ಹೆಲ್ಪ್ ಮಾಡೋಕೆ ಡಿಸೈನ್ ಮಾಡಲಾಗಿರುತ್ತೆ. ಈ ರೆಡಾರ್ಗಳಲ್ಲಿ ಸುಮಾರು 70% ಸ್ವದೇಶಿ ಬಿಡಿಭಾಗಗಳೇ ಇರ್ತವೆ. ಏರ್ ಡಿಫೆನ್ಸ್ ಸಿಸ್ಟಮ್ನ ಆಧುನೀಕರಣ ಮತ್ತು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಗೆ ಬಲ ತುಂಬೋ ಪ್ರಯತ್ನದಲ್ಲಿ ಇದು ಮೈಲುಗಲ್ಲು ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಮತ್ತೊಂದು ಕಡೆ ಇದೆಲ್ಲದರ ಮಧ್ಯೆ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತದ ಆಪರೇಷನ್ ಸಿಂಧೂರ್ ಬಗ್ಗೆ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ನರ್ಮದೇಶ್ವರ ತಿವಾರಿ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಪಾಕ್ ವಿರುದ್ಧ ನಮ್ಮ ವಾಯುಪಡೆ 50 ಆಯುಧಗಳನ್ನು ಬಳಸಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ವಾಯುನೆಲೆ ಮತ್ತು ರೆಡಾರ್ ಸೈಟ್ಗಳನ್ನ ಗುರಿಯಾಗಿಸಿ ಬರೀ 50 ಏರ್ ಲಾಂಚ್ಡ್ ವೆಪನ್ಗಳನ್ನ ನಾವು ಬಳಸಿಲ್ಲ, ಅಷ್ಟು ಆಯುಧಗಳನ್ನ ಯೂಸ್ ಮಾಡಿಲ್ಲ. ಅಷ್ಟರಲ್ಲೇ ನಮ್ಮ ಶತ್ರುಗಳು ಮಂಡಿಯೂರಿ ಮಾತುಕತೆಗೆ ಬರಬೇಕಾಯಿತು ಅಂತ ಹೇಳಿದ್ದಾರೆ. ಅಂದ್ರೆ ಸಣ್ಣ ಪ್ರಮಾಣದ ಪವರ್ನಲ್ಲೇ ಬಗ್ಗುಬಿಟ್ರು ಪಾಕಿಸ್ತಾನದವರು ಅಂತ ಹೇಳಿದ್ದಾರೆ. 1.5 ವರ್ಷದ ಬಳಿಕ ಪಾಕ್ ಮತ್ತು ಇರಾನ್ ಬಾರ್ಡರ್ ಮತ್ತೆ ಉದ್ವಿಗ್ನಗೊಂಡಿದೆ. ಪಾಕ್ ಪ್ರಾಯೋಜಿತ ಉಗ್ರ ಗುಂಪು ಇರಾನ್ ಒಳಗಡೆ ದೊಡ್ಡ ದಾಳಿ ಮಾಡಿದೆ. ಇರಾನ್ನ ಸಿಸ್ತನ್ ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಝಾಹೆದನ್ ಜುಡಿಷಿಯಲ್ ಬಿಲ್ಡಿಂಗ್ ಮೇಲೆ ಬಂದೂಕುದಾರಿಗಳು ದಾಳಿ ಮಾಡಿದ್ದಾರೆ. ಪರಿಣಾಮ ತಾಯಿ ಮತ್ತು ಮಗು ಸೇರಿ ಕನಿಷ್ಠ 9 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 13 ಜನ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ಬೋದು ಅಂತ ಇರಾನ್ ಮೀಡಿಯಾ ರಿಪೋರ್ಟ್ ಮಾಡ್ತಿವೆ. ಇನ್ನು ದಾಳಿ ವೇಳೆ ಉಗ್ರರೊಂದಿಗೆ ಇರಾನ್ನ ಭದ್ರತಾ ಪಡೆ ಕೂಡ ಸಂಘರ್ಷ ನಡೆಸಿದೆ. ಪರಿಣಾಮ 3 ಉಗ್ರಗಾಮಿಗಳನ್ನ ಹೊಡೆದುರುಳಿಸಲಾಗಿದೆ. ಶಿಯಾ ಕಂಟ್ರಿ ಇರಾನ್ನಲ್ಲಿ ನಡೆಸಿದ ಈ ದಾಳಿಯ ಹೊಣೆಯನ್ನ ಜೈಷ್ ಅಲ್ ಅದಲ್ ಅನ್ನೋ ಸುನ್ನಿ ಸಂಘಟನೆ ಹೊತ್ಕೊಂಡಿದೆ. ಅಲ್ಲದೆ ಸಂಘರ್ಷ ಶುರುವಾಗ್ತಿದ್ದ ಹಾಗೆ ಆ ಕಟ್ಟಡದಲ್ಲಿ ನಾಗರಿಕರಿಗೆ ನಿಮ್ಮ ಸೇಫ್ಟಿ ಬೇಕು ಅಂದ್ರೆ ಬೇರೆ ಕಡೆಗೆ ಹೋಗಿ ಅಂತಲೂ ವಾರ್ನಿಂಗ್ ಕೊಟ್ಟಿದೆ. ದಾಳಿಕೋರರು ವಿಸಿಟರ್ ವೇಷದಲ್ಲಿ ಈ ಜುಡಿಷಿಯಲ್ ಬಿಲ್ಡಿಂಗ್ಗೆ ಬಂದು ಕೈಯಿಂದ ಬಿಸಾಡೋ ಸ್ಫೋಟಕವನ್ನು ಎಸೆದು ದಾಳಿ ಮಾಡಿದ್ದಾರೆ. ಇರಾನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಅತ್ತ ಈ ಘಟನೆ ಬಗ್ಗೆ ಹಾಲ್ವಶ್ ಅನ್ನೋ ಬಲೂಚ್ ಹ್ಯೂಮನ್ ರೈಟ್ಸ್ ಗ್ರೂಪ್ ಕೂಡ ರಿಯಾಕ್ಟ್ ಮಾಡಿದೆ. ದಾಳಿಕೋರು ನ್ಯಾಯಾಧೀಶರ ರೂಮ್ಗೆ ನುಗ್ಗಿದಾಗ
ಅಲ್ಲಿದ್ದ ಅನೇಕ ಸಿಬ್ಬಂದಿ ಹಾಗೂ ಭದ್ರತಾ ಪಡೆಗಳು ಪ್ರಾಣ ಕಳ್ಕೊಂಡ್ರು, ಹಲವರು ಗಾಯಗೊಂಡಿದ್ದಾರೆ ಅಂತ ಹೇಳಿದೆ. ಈಗ ದಾಳಿಯಾಗಿರೋ ಈ ಸಿಸ್ತನ್ ಬಲೂಚಿಸ್ತಾನ್ ಅನ್ನೋ ಇರಾನ್ನ ಪ್ರಾಂತ್ಯ ಏನಿದೆ, ಪಾಕ್ ಮತ್ತು ಇರಾನ್ ಬಾರ್ಡರ್ನಲ್ಲಿರೋ ಪ್ರಾಂತ್ಯ, ಇವರು ಇರಾನ್ನಿಂದ ಬಲೂಚಿಸ್ತಾನ ಬೇರೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಬಲೂಚಿಸ್ತಾನ್ ಒಂದು ರೀಜನ್, ಪ್ರದೇಶ, ಅದು ಪಾಕಿಸ್ತಾನದಲ್ಲೂ ಇದೆ, ಇರಾನ್ ಒಳಗೂ ಕೂಡ ಚಾಚ್ಕೊಂಡಿದೆ. ಅಲ್ಲಿಂದನೂ ಕಿತ್ಕೊಂಡು ಇಲ್ಲಿಂದನೂ ಕಿತ್ಕೊಂಡು ಇಂಡಿಪೆಂಡೆಂಟ್ ಕಂಟ್ರಿ ಮಾಡಬೇಕು ಅನ್ನೋದು ಇವ್ರ ಲೆಕ್ಕಾಚಾರ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ತನ್ನೊಳಗಡೆ ಬಲೂಚಿ ಪ್ರತ್ಯೇಕತಾವಾದಿಗಳನ್ನು ಹತ್ತಿಕ್ಕೋ ಪಾಕಿಸ್ತಾನ ಇರಾನ್ ಒಳಗಡೆ ಗಲಾಟೆ ಮಾಡೋ ಬಲೂಚಿಗಳಿಗೆ ಸಪೋರ್ಟ್ ಮಾಡುತ್ತೆ. ಅದ್ಯಾಕೆ ಆ ರೀತಿ ಅನ್ನೋ ಲೆಕ್ಕಾಚಾರ ಬಂದಾಗ ಅಲ್ಲಿ ಪಂಗಡಗಳ ವಿಚಾರ ಬರುತ್ತೆ. ಇರಾನ್ ಒಳಗಿರೋ ಬಹುತೇಕರು ಶಿಯಾ ಮುಸ್ಲಿಮರು, ಆದರೆ ಈ ಗುಂಪೇನಿದೆ ಇವರು ಸುನ್ನಿ ಗುಂಪು, ಹೀಗಾಗಿ ಅವರಿಗೆ ಪಾಕ್ ಸಪೋರ್ಟ್ ಕೊಡುತ್ತೆ ಅನ್ನೋ ಲೆಕ್ಕಾಚಾರ. ಇದೇ ವಿಚಾರ ಬೆಳೆದು ಕಳೆದ ವರ್ಷ ಇರಾನ್ ಪಾಕಿಸ್ತಾನದ ಮೇಲೆ ಮಿಸೈಲ್ ಸ್ಟ್ರೈಕ್ ಮಾಡಿತ್ತು. ಇರಾನ್ ಮಿಸೈಲಲ್ಲಿ ಹೊಡೆದಿತ್ತು ಪಾಕಿಸ್ತಾನಕ್ಕೆ, ಉಗ್ರ ಕ್ಯಾಂಪ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ ಅಂತ ಹೇಳಿತ್ತು. ಅದಕ್ಕೆ ಪಾಕ್ ಕೂಡ ನಾವು ನಿಮ್ಮಲ್ಲಿರೋ ಉಗ್ರ ಕ್ಯಾಂಪ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ ಅಂತ ಇವರು ಕೂಡ ಏರ್ ಸ್ಟ್ರೈಕ್ ಮಾಡೋ ಥರ ನಾಟಕ ಮಾಡಿದರು. ಇದೆಲ್ಲ ಕಳೆದ ವರ್ಷ ಆಗಿತ್ತು. ಈಗ ಮತ್ತೆ ಪಾಕ್ ಮತ್ತು ಇರಾನ್ ನಡುವೆ ಉದ್ವಿಗ್ನತೆ ಭುಗಿಲೇಳೋ ರೀತಿಯಲ್ಲಿ ಉಗ್ರರು ಇರಾನ್ ಒಳಗಡೆ ದಾಳಿಯನ್ನು ಮಾಡಿದ್ದಾರೆ. ಹೀಗಾಗಿ ಇರಾನ್ ಇಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ, ಮತ್ತೇನಾದರೂ ಪಾಕಿಸ್ತಾನದ ಒಳಗಡೆ ಮಿಸೈಲ್ ಸ್ಟ್ರೈಕ್ ಮಾಡುತ್ತಾ ಉಗ್ರರ ಮೇಲೆ ಈ ಕುತೂಹಲ ಇದೆ. ಮೊದಲೇ ಮುಲ್ಲಾ ಜನರಲ್ ಖ್ಯಾತಿಯ ಆಸಿಮ್ ಮುನೀರ್ ಟ್ರಂಪ್ ಮಾತು ಕೇಳಿ ಟ್ರ್ಯಾಕ್ ಮಾಡೋ ರೀತಿಯ GPS ವಾಚನ್ನು ಇರಾನ್ ಸೇನಾ ಮುಖ್ಯಸ್ಥರಿಗೆ ಕೊಟ್ಟು ಅವ್ರನ್ನೇ ಹಿಡಿದು ಕೊಡ್ತು, ಹೊಡೆದಾಕಕ್ಕೆ ಹೆಲ್ಪ್ ಮಾಡ್ತು ಅನ್ನೋ ರೂಮರ್ಸ್ ಎಲ್ಲ ಇದಾವೆ. ಸೊ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಈಗ ಕಾಂಗ್ರೆಸ್ ನಾಯಕ ಉದಿತ್ ರಾಜ್ ಕೊಟ್ಟಿರೋ ಹೇಳಿಕೆ ಈಗ ರಾಷ್ಟ್ರ ಮಟ್ಟದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ 2ನೇ ವರ್ಷನ್ ಸೆಕೆಂಡ್ ಅಂಬೇಡ್ಕರ್ ಅಂತ ಹೇಳಿ ಹೇಳಿಕೆ ಕೊಟ್ಟು ಈಗ ದೊಡ್ಡ ವಿವಾದ ಆಗಿದೆ. ಪ್ರೋಗ್ರೆಸ್ ಆಗೋಕೆ ನಮಗೆ ಮತ್ತೆ ಇಂಥ ಅಪರ್ಚುನಿಟಿ ಸಿಗಲ್ಲ, OBC ಸಮುದಾಯದ ಜನ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ರಾಹುಲ್ ಗಾಂಧಿ ಟಾಲ್ ಕಟೋರಾ ಕ್ರೀಡಾಂಗಣದಲ್ಲಿ ಹೇಳಿದ್ದನ್ನ OBC ಸಮುದಾಯ ಫಾಲೋ ಮಾಡಬೇಕು. ಹಾಗಾದಾಗ ರಾಹುಲ್ ಗಾಂಧಿ 2ನೇ ಅಂಬೇಡ್ಕರ್ ಅಂತ ಪ್ರೂವ್ ಆಗುತ್ತೆ ಅಂತ ಹೇಳಿದ್ರು. ಇದಕ್ಕೆ ಬಿಜೆಪಿ ಕಿಡಿಕಾರಿದೆ. ಅಂಬೇಡ್ಕರ್ ಅವರ ಲೆಗಸಿಯನ್ನ ಕುಗ್ಗಿಸೋಕೆ, ಅವರ ಪರಂಪರೆಯ ಹಾಳು ಮಾಡೋಕೆ ಕಾಂಗ್ರೆಸ್ ಸಂಚು ನಡೆಸ್ತಾ ಇದೆ. ಅದಕ್ಕೇನೆ ಕಾಂಗ್ರೆಸ್ ಈಗ ಮತ್ತೋರ್ವ ನೆಹರೂರನ್ನ ಹುಡುಕೋದು ಬಿಟ್ಟು ಅಂಬೇಡ್ಕರ್ ಅನ್ನ ಹುಡುಕೋ ಆತಂಕದಲ್ಲಿದೆ. ಆದ್ರೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪದೇ ಪದೇ ಹೇಗೆಲ್ಲ ಅಪಮಾನ ಮಾಡಿತ್ತು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಅಂತ ಬಿಜೆಪಿ ಟೀಕೆ ಮಾಡಿದೆ. ಅಂದ ಹಾಗೆ ದಿಲ್ಲಿಯ ಟಾಲ್ ಕಟೋರಾ ಸ್ಟೇಡಿಯಂನಲ್ಲಿ ಭಾಷಣ ಮಾಡಿದ ರಾಹುಲ್ ಗಾಂಧಿ, OBC ಸಮುದಾಯದ ಕಷ್ಟ ಅರ್ಥ ಮಾಡಿಕೊಳ್ಳುವಲ್ಲಿ ನಾನು ಫೇಲ್ ಆಗಿದ್ದೆ. ನಾನು ದಲಿತ ಹಾಗೂ ಆದಿವಾಸಿಗಳ ನೋವನ್ನ ಅರ್ಥ ಮಾಡಿಕೊಂಡೆ, ಆದ್ರೆ OBCಗಳ ಪ್ರಾಬ್ಲಮ್ ಅನ್ನ ಅಷ್ಟೊಂದು ಡೀಪ್ ಆಗಿ ತಿಳ್ಕೊಂಡಿರ್ಲಿಲ್ಲ. ನನಗೆ ಇವಾಗ ಅದು ಅರ್ಥ ಆಗಿದೆ, ಇದು ನನ್ನ ಮಿಸ್ಟೇಕ್, ಇದನ್ನ ಸರಿಪಡಿಸ್ಕೊಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಅಲ್ಲದೆ ಇನ್ನು ಮುಂದೆ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅಲ್ಲೆಲ್ಲ ತೆಲಂಗಾಣ ಮಾದರಿ ಜಾತಿ ಸಮೀಕ್ಷೆ ನಡೆಸಲಾಗುತ್ತೆ. ಇದು ಮೀಸಲಾತಿ ಮಿತಿಗಳನ್ನ ಮರು ಮೌಲ್ಯಮಾಪನ ಮಾಡೋದಕ್ಕೆ ಅಡಿಪಾಯ ಆಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇದನ್ನ ಉದಿತ್ ರಾಜ್ ಉಲ್ಲೇಖ ಮಾಡಿ ಈ ರೀತಿ ಸೆಕೆಂಡ್ ಅಂಬೇಡ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿಗೆ ಪಟ್ಟ ಕೊಟ್ಟಿದ್ದಾರೆ. ಇದು ವಿವಾದಕ್ಕೆ ಕಾರಣ ಆಗಿದೆ. ಇತ್ತ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ MLC ಯತೀಂದ್ರ, CM ಪುತ್ರ ಯತೀಂದ್ರ ಅವರ ಅಪ್ಪನ ಬಗ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ವಿವಾದಕ್ಕೀಡಾಗಿದೆ. ಯತೀಂದ್ರ ಪ್ರಕಾರ ಅವರ ಅಪ್ಪಯ್ಯ ಮೈಸೂರಿನ ಈ ಹಿಂದಿನ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರಲ್ಲ, ಅವ್ರಿಗಿಂತಲೂ ಇವರ ಅಪ್ಪಯ್ಯ ಗ್ರೇಟ್. ಏನ್ ಹೇಳಿದಾರೆ ಗೊತ್ತಾ? ಮೈಸೂರಿನ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತಲೂ ಹೆಚ್ಚು ಅಥವಾ ಅಷ್ಟೇ ಪ್ರಮಾಣದಲ್ಲಿ ಸಿದ್ದರಾಮಯ್ಯ ಅನುದಾನ ಕೊಟ್ಟಿದ್ದಾರೆ ಅಂತ ಸುಪುತ್ರ ಯತೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸಂಸದ ಯದುವೀರ್, ಅಂದಿನ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರಲ್ಲ, ಅವರ ನೆಕ್ಸ್ಟ್ ಜನರೇಷನ್ ಅವರು, ಈಗ ಮಾಜಿ ರಾಜರು ಇವರೆಲ್ಲ, ಇವರು ಈಗ MP ಆಗಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ ಯದುವೀರ್. ಇವರು ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯರ ಕೊಡುಗೆ ಎಷ್ಟರ ಮಟ್ಟಿಗೆ ಇದೆ ಅಂತ ಜನರಿಗೆ ಗೊತ್ತಿದೆ. 2018ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಅವರಿಗೆ ಉತ್ತರ ಕೊಟ್ಟಿದ್ರು, ಅಂದ್ರೆ ಸೋಲಿಸಿದ್ರು ಅಂತ ಕಿಡಿಕಾರಿದ್ದಾರೆ. ಇದೆಲ್ಲದರ ಮಧ್ಯೆ ಕರ್ನಾಟಕದ ಅಧಿಕಾರಿಗಳು ದಿಲ್ಲಿಯಲ್ಲಿ ಬಹಿರಂಗವಾಗಿಯೇ ಕಿತ್ತಾಡಿಕೊಂಡಿದ್ದಾರೆ. ದಿಲ್ಲಿಯ ಕರ್ನಾಟಕ ಭವನದಲ್ಲಿರೋ CM ಸಿದ್ದರಾಮಯ್ಯ ಅವರ ವಿಶೇಷ ಕರ್ತವ್ಯಾಧಿಕಾರಿ DCM DKಶಿ ಅವರ ವಿಶೇಷ ಕರ್ತವ್ಯಾಧಿಕಾರಿಗೆ ಬೂಟ್ ನಿಂದ ಹೊಡೆಯೋ ಎಚ್ಚರಿಕೆ ಹಾಕಿದ್ದಾರೆ, ಬೆದರಿಕೆ ಒಡ್ಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಭವನದ ಎಲ್ಲ ಸಿಬ್ಬಂದಿ ಮುಂದೆ ನಿನ್ನ ಬೂಟ್ ನಿಂದ ಹೊಡಿತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ DKಶಿ ಅವರ ವಿಶೇಷ ಕರ್ತವ್ಯಾಧಿಕಾರಿ H ಆಂಜನೇಯ CM ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತು ದಿಲ್ಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರಿಗೆ ದೂರು ಕೊಟ್ಟು ಇಲಾಖಾ ವಿಚಾರಣೆಗೆ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ನಾನು ಅಧಿಕಾರ ವಹಿಸಿಕೊಂಡ ದಿನದಿಂದ ಮೋಹನ್ ಕುಮಾರ್ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಬೂಟಲ್ ಹೊಡಿತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇದು ತೀವ್ರ ಚರ್ಚೆಗೆ ಕಾರಣ ಆಗ್ತಿದ್ದ ಹಾಗೆ CM ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಇಬ್ಬರ ನಡುವೆ ಏನೋ ಆಗಿದೆಯಂತೆ, ಈ ಬಗ್ಗೆ ನನಗೂ ಕೆಲವರು ದೂರು ಕೊಟ್ಟಿದ್ದಾರೆ, ಅದರಂತೆ ಈ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ CM ಕರ್ತವ್ಯಾಧಿಕಾರಿ ವಿರುದ್ಧ ದೂರು ಕೊಟ್ಟಿರೋ DCM ಕರ್ತವ್ಯಾಧಿಕಾರಿ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆ. ಈಗ ದಿಲ್ಲಿಯ ಕರ್ನಾಟಕ ಭವನದ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಿರೋ ಕುಸುಮಾ ನಂದರಗಿ ಅನ್ನೋರು H ಆಂಜನೇಯ ವಿರುದ್ಧ ದೂರು ಕೊಟ್ಟಿದ್ದಾರೆ.
ಡಿಸಿಎಂ ಡಿಕೆಶಿ ಅವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿರೋ ಎಚ್ ಆಂಜನೇಯ ದರ್ಪದಿಂದ ವರ್ತಿಸ್ತಾ ಇದ್ದಾರೆ. ಮಹಿಳಾ ಸಿಬ್ಬಂದಿಯನ್ನ ಅಗೌರವದಿಂದ ಕಾಣ್ತಾ ಇದ್ದಾರೆ. ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಲೆಕ್ಕಾಧಿಕಾರಿಯನ್ ಕತ್ತೆ ಕಾಯ್ತಿದ್ದಾಳ ಅಂತ ಅಗೌರವದಿಂದ ಪ್ರಶ್ನೆ ಮಾಡಿದ್ದಾರೆ. ಅಶ್ಲೀಲ ಪದಗಳನ್ನು ಬಳಸಿದ್ದಾರೆ ಅಂತೆಲ್ಲ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಪ್ರಕರಣ. ಏನು ನೇತ್ರಾವತಿ ತೀರದ ಸರಣಿ ಕೊಲೆ ಮತ್ತು ಸಮಾಧಿಗಳ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ರಾಜ್ಯ ಸರ್ಕಾರ ನೇಮಿಸಿರೋ ಎಸ್ಐಟಿ ತನಿಖೆ ಈಗ ಚುರುಕಾಗಿದೆ. ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿರೋ ವ್ಯಕ್ತಿ ವಕೀಲರ ಜೊತೆ ಮಲ್ಲಿಕಟ್ಟಿ ಅನ್ನೋ ಕಡೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಈಗ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಎಸ್ಐಟಿ ಟೀಮ್ನ ಅಧಿಕಾರಿ ಜಿತೇಂದ್ರ ಕುಮಾರ್ ಅವರು ಶವ ಹೂತಿಟ್ಟಿರೋ ವ್ಯಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಿರೋ ದೂರಿನ ದಾಖಲೆಗಳನ್ನೆಲ್ಲ ಈಗ ಪಡ್ಕೊಂಡಿದ್ದಾರೆ. ಕರ್ನಾಟಕದ ಹಲವು ಕಡೆ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೆರಂಗಡಿ ಅನ್ನೋ ಕಡೆ ಅತಿ ಹೆಚ್ಚು ಅಂದ್ರೆ 193 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಉತ್ತರ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಆ ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನೌನ್ಸ್ ಮಾಡಲಾಗಿದೆ. ಅತ್ತ ವರದಾ ನದಿ ಮತ್ತು ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿರೋ ಹಿನ್ನೆಲೆ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ಸುಮಾರು 50,000 ಕ್ಯೂಸೆಕ್ ನೀರನ್ನ ಡ್ಯಾಂನಿಂದ ಹೊರಗೆ ಬಿಡಲಾಗ್ತಾ ಇದೆ. ಹೀಗಾಗಿ ತುಂಗಭದ್ರಾ ಡ್ಯಾಂ ಕೆಳ ಭಾಗದಲ್ಲಿ ನದಿ ಪಾತ್ರದ ಜನರಿಗೆ ಕೇರ್ಫುಲ್ ಆಗಿರಿ ಅಂತ ಅಧಿಕಾರಿಗಳು ಮುನ್ಸೂಚನೆ ಕೊಟ್ಟಿದ್ದಾರೆ. ಡೆಮೊಕ್ರೆಟಿಕ್ ವರ್ಲ್ಡ್ನ ಲೀಡರ್ಗಳ ಅಪ್ರೂವಲ್ ರೇಟಿಂಗ್ ನಲ್ಲಿ ಪಿಎಂ ನರೇಂದ್ರ ಮೋದಿ 75% ಅಪ್ರೂವಲ್ ರೇಟಿಂಗ್ ಪಡ್ಕೊಂಡಿದ್ದಾರೆ. ಅತಿ ಹೆಚ್ಚು ಅಪ್ರೂವಲ್ ರೇಟಿಂಗ್ ಪಡ್ಕೊಂಡ ಜಾಗತಿಕ ನಾಯಕರ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಮೆರಿಕದ ಬಿಸಿನೆಸ್ ಇಂಟೆಲಿಜೆನ್ಸ್ ಕಂಪನಿ ಮಾರ್ನಿಂಗ್ ಕನ್ಸಲ್ಟ್ ಈ ಡೇಟಾ ರಿಲೀಸ್ ಮಾಡಿದೆ. ಈ ಮಾರ್ನಿಂಗ್ ಕನ್ಸಲ್ಟ್ ನಡೆಸಿದ ಸರ್ವೆನಲ್ಲಿ 75% ಜನ ಮೋದಿ ಡೆಮೊಕ್ರೆಟಿಕ್ ಲೀಡರ್ಗಳ ಪಟ್ಟಿಯಲ್ಲಿ ಟಾಪ್ನಲ್ಲಿದ್ದಾರೆ ಅಂತ ಹೇಳಿದ್ರೆ 7% ಜನ ಯಾವುದೇ ಒಪಿನಿಯನ್ ಕೊಟ್ಟಿಲ್ಲ. ಇನ್ನು 18% ಜನ ಮೋದಿ ಡೆಮೊಕ್ರೆಟಿಕ್ ವರ್ಲ್ಡ್ನಲ್ಲಿ ಟಾಪ್ ವರ್ಲ್ಡ್ ಲೀಡರ್ ಅಲ್ಲ ಅಂತಾನೂ ವಿರುದ್ಧ ಒಪಿನಿಯನ್ ಕೂಡ ಕೊಟ್ಟಿದ್ದಾರೆ. ಇನ್ನು 59% ಅಪ್ರೂವಲ್ ರೇಟಿಂಗ್ ಪಡೆಯುವ ಮೂಲಕ ದಕ್ಷಿಣ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ 2ನೇ ಸ್ಥಾನ ಮತ್ತು 57% ಅಪ್ರೂವಲ್ ರೇಟಿಂಗ್ ಪಡೆಯುವ ಮೂಲಕ ಅರ್ಜೆಂಟೀನಾ ಅಧ್ಯಕ್ಷ ಹಾವಿಯರ್ ಮಿಲಿ 3ನೇ ಸ್ಥಾನದಲ್ಲಿದ್ದಾರೆ. 44% ಅಪ್ರೂವಲ್ ರೇಟಿಂಗ್ ಪಡೆಯುವ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 8ನೇ ಪ್ಲೇಸ್ನಲ್ಲಿದ್ದಾರೆ. ಇನ್ನೀಗ ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು 3 ನಕ್ಸಲರನ್ನ ಹೊಡೆದುರುಳಿಸಿದ್ದಾರೆ. ಈ ನಕ್ಸಲರೆಲ್ಲ ಜಾರ್ಖಂಡ್ ಜನಮುಕ್ತಿ ಪರಿಷದ್ ಅನ್ನೋ ಸಂಘಟನೆಗೆ ಸೇರಿದ್ದಾರೆ. ಸೇನೆ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ರೂಪಿಸಿಕೊಂಡಿದ್ರು. ಈಗ ಸೇನೆ ಅವರನ್ನ ಮೊದಲೇ ಈಗ ಎನ್ಕೌಂಟರ್ ಮಾಡಿದೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡಿದ್ದಾರೆ ಆ ಭಾಗದಲ್ಲಿ. ಇನ್ನು ಬಿಹಾರದಲ್ಲಿ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿದ್ರೆ ಆಂಬ್ಯುಲೆನ್ಸ್ ಸಿಬ್ಬಂದಿ ರಾಕ್ಷಸಿ ಕೃತ್ಯವನ್ನು ಮಾಡಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ವೇಳೆ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ. ಬಿಹಾರದ ಬೋಧ್ಗಯಾದಲ್ಲಿ ಹೋಮ್ ಗಾರ್ಡ್ ನೇಮಕಾತಿ ವೇಳೆ ಒಬ್ಬ ಯುವತಿ ಕುಸಿದು ಬಿದ್ದು ಪ್ರಜ್ಞೆ ಕಳ್ಕೊಂಡಿದ್ರು. ಅವ್ರನ್ನ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗೋ ಮಾರ್ಗ ಮಧ್ಯೆ ಡ್ರೈವರ್ ಮತ್ತು ಟೆಕ್ನಿಷಿಯನ್ ಅತ್ಯಾಚಾರ ಮಾಡಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಈಗ ಆಂಬ್ಯುಲೆನ್ಸ್ ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಇನ್ನು 2025 ಏಷ್ಯಾ ಕಪ್ ವೇಳಾಪಟ್ಟಿ ಪ್ರಕಟ ಆಗಿದೆ. ಮುಂದಿನ ಸೆಪ್ಟೆಂಬರ್ 9ರಿಂದ 28ರವರೆಗೆ ಯುಎಇನಲ್ಲಿ ಟೂರ್ನಿ ನಡೆಯುತ್ತೆ. ಭಾರತ ಮತ್ತು ಪಾಕ್ ಎರಡು ಒಂದೇ ಗ್ರೂಪ್ನಲ್ಲಿ ಆಡಲಿವೆ. ಸೆಪ್ಟೆಂಬರ್ 14ನೇ ತಾರೀಕು ಎರಡೂ ತಂಡಗಳ ಮಧ್ಯೆ ಲೀಗ್ ಹಂತದಲ್ಲಿ ಮ್ಯಾಚ್ ಇರುತ್ತೆ. ಈ ವಿಚಾರ ಹಲವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಆಲ್ರೆಡಿ ಉಗ್ರ ದಾಳಿ ಮಾಡ್ತಿರೋ ಪಾಕಿಸ್ತಾನದೊಂದಿಗೆ ಭಾರತ ಕ್ರಿಕೆಟ್ ಆಡಬೇಕಾ ಅನ್ನೋ ಪ್ರಶ್ನೆಯನ್ನ ಕೆಲವರು ಮಾಡಿದ್ದಾರೆ. ಇನ್ನು ಟೂರ್ನಿಯಲ್ಲಿ ದುಬೈ ಮತ್ತು ಅಬುದಾಬಿ ಎರಡೂ ಕಡೆ ಸೇರಿಟ್ಟು 19 ಮ್ಯಾಚ್ಗಳು ನಡೆಯಲಿವೆ. ಭಾರತ, ಪಾಕ್, ಬಾಂಗ್ಲಾ, ಶ್ರೀಲಂಕಾ, ಅಫ್ಘಾನಿಸ್ತಾನ ಸೇರಿಟ್ಟು 8 ಟೀಮ್ಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸೆಪ್ಟೆಂಬರ್ 28ನೇ ತಾರೀಕು ಟೂರ್ನಿಯ ಫೈನಲ್ ಪಂದ್ಯ ನಡೆಯುತ್ತೆ. ಮತ್ತೊಂದು ಕಡೆ ಮ್ಯಾಂಚೆಸ್ಟರ್ನಲ್ಲಿ ನಡೀತಾ ಇರೋ ಭಾರತ ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ನಲ್ಲಿ ಭಾರತ ಕಳಪೆ ಆಟವನ್ನು ಆಡಿತು. 4ನೇ ದಿನದ ಆಟದಲ್ಲಿ ಇಂಗ್ಲೆಂಡ್ ಸೀದಾ 669 ತನಕ ಹೋಯಿತು ಸ್ಕೋರ್. ಭರ್ಜರಿ ಲೀಡ್ನೊಂದಿಗೆ ಇಂಗ್ಲೆಂಡ್ ಬಾಲಿಂಗ್ ಶುರು ಮಾಡಿತು. ಬಾಲಿಂಗ್ ಶುರು ಮಾಡಿದ ಮೊದಲ ಓವರ್ನಲ್ಲೇ 0ಗೆ 2 ವಿಕೆಟ್ ಭಾರತ ಕಳ್ಕೊಳ್ತು. ಭಾರತ ಆಮೇಲೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಏನಾದರೂ ಮಾಡಿ ಡ್ರಾ ಮಾಡ್ಕೊಳಕ್ಕಾಗತ್ತಾ ಅನ್ನೋ ಪ್ರಯತ್ನದಲ್ಲಿ ಸದ್ಯಕ್ಕೆ ಇದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.